ಹೆಸರು ಮಾಂತೇಶ್ ಬಸವೇಶ್ವರ ಶಿಕ್ಷಣ ಸಂಸ್ಥೆಯ ಪದವಿ ಪೂರ್ವ ಕಾಲೇಜು ಈಗಾಗಲೇ ನಾನು ನನ್ನ ಶಿವಾವಧಿ 20 ವರ್ಷಗಳಿಂದ ನಾನು ಭೌತ ವಿಜ್ಞಾನ ಮತ್ತು ಗಣಿತವನ್ನು ಓದಿಸ್ತಾ ಇದ್ದೀನಿ. ಇವತ್ತು ಈ ಗಣಿತ ವಿಷಯದ ಚತುರ್ಭುಜ ಪಾಠಗಳ ಮೇಲೆ ಇವತ್ತು ಬೋಧನಾ ಉಪಕರಣಗಳನ್ನು ಬಳಸುವುದರ ಮುಖಾಂತರ ಈ ನಾವೀನ್ಯತೆ ಹೊಂದಿರತಕ್ಕಂಥ ಪಾಠಗಳನ್ನು ಮಾಡ್ತಾ ಇದ್ದೀವಿ. ಮೊದಲನೇದಾಗಿ ನಾವು ಚತುರ್ಭುಜ ಚತುರ್ಭುಜ ಅಂತ ಹೇಳ್ತೀವಿ ನಾವು. ಚತುರ್ಭುಜ ಅಂದ್ರೆ 4 ಬಾಹುಗಳಿಂದ ಆವೃತವಾದ ಒಂದು ಬಹುಭುಜಾಕೃತಿ ನಾವು ಚತುರ್ಭುಜ ಅಂತ ಹೇಳ್ತೀವಿ. 4 ಬಾಹುಗಳು. ಹೀಗಾಗಿ 4 ಬಾಹುಗಳು ಅಂದ್ರೆ ನಾವು ಏನ್ ಮಾಡ್ತೀವಿ ಅಂದ್ರೆ ಇದೊಂದು ಮೊಡಲನ್ನು ನಾವು ಬಳಸಬೇಕಾಗಿದೆ. ಈ ಮೊಡಲ ಏನಂದ್ರೆ ಅಂದ್ರೆ ಈ ಒಂದೇ ಒಂದು ಮೊಡಲು. ಇದರಲ್ಲಿ ಮುಖ್ಯವಾಗಿ ನಾನು ಲೋ ಕಾಸ್ಟ್ ಕಡಿಮೆ ವೆಚ್ಚದಲ್ಲಿ ಈ ಒಂದು ಬೋಧನಾ ಉಪಕರಣವನ್ನು ತಯಾರು ಮಾಡಿದ್ದೀನಿ ಮನೆಯಲ್ಲಿ. ಇಲ್ಲಿ ಏನಂದ್ರೆ ಇಲ್ಲಿ ಸ್ಕೇಲ್ಗಳನ್ನು ಬಳಸ್ಕೊಂಡಿದ್ದೀವಿ. ಇಲ್ಲಿ ಸ್ಕೇಲ್ ಇದೆ, ಮುಂದಿಲ್ಲಿ ನಟ್ಬೋಲ್ಟ್ಗಳನ್ನು ಬಳಸಿ ನಾವು ನಟ್ಬೋಲ್ಟ್ಗಳನ್ನು ಬಳಸಿವಿ. ಮುಂದಿಲ್ಲಿ ಪ್ರೊಜೆಕ್ಟರ್ ಅಂತ ಕರಿತೀವಿ ನಾವು, ಕೋನ ಮಾಪಕಗಳು. ಈ ಕೋನ ಮಾಪಕಗಳನ್ನು ಬಳಸ್ಕೊಂಡಿವಿ. ಇದಕ್ಕೆ ಸಮ್ಮಾಯಿಕ್ ಸೀಟ್ ಅಂತ ಕರಿತೀವಿ ನಾವು. ಇವತ್ತು ರಟ್ ಬದಲಿ ಈ ಸಮ್ಮಾಯಿಕ್ ಸೀಟನ್ನು ಯಾಕೆ ಬಳಸಿವಿ ಅಂದ್ರೆ ಒಮ್ಮೆ ನಾವು ಬೋಧನಾ ಉಪಕರಣಗಳನ್ನು ತಯಾರು ಮಾಡಿಟ್ಟಿದ್ವಿ ಅಂದ್ರೆ ನಾವು ಸ್ಕೂಲ್ ಒಳಗೆ ಬೇಕಾದ ಸಲ ನಾವು ಬಳಸ್ಕೋಬಹುದು. ಇದು ಏನು ಹಾಳಾಗಂಗಿಲ್ಲ. ಆ ಒಂದು ಉದ್ದೇಶದಿಂದ ಇವತ್ತು ಭಾಳ ಏನಪ್ಪ ಅಂದ್ರೆ 100 ರೂಪಾಯಿನೂ ಕೂಡ ಖರ್ಚು ಮಾಡಿಲ್ಲ ನಾವು. ಇವತ್ತು ಈ ಉಪಕರಣಗಳನ್ನು ಬಳಸೋ ಉದ್ದೇಶ ಏನಪ್ಪ ಅಂದ್ರೆ ಮಕ್ಕಳಿಗೆ ನಾವು ಬರೀ ಪಾಠ ಮಾಡಿದ್ರೆ ಅಷ್ಟು ಪರಿಣಾಮಕಾರಿ ಆಗಂಗಿಲ್ಲ. ಇವತ್ತು ಟೀಚಿಂಗ್ ಏಡ್ ಮುಖಾಂತರ ನಾವು ಬೋಧನೆ ಮಾಡಿದ್ವಿ ಅಂದ್ರೆ ಹೆಚ್ಚು ಪರಿಣಾಮಕಾರಿ ಆಗುತ್ತೆ. ಇವತ್ತು ಮಾಡಿ ಕಲಿ ನೋಡಿ ಕಲಿ ಅನ್ನೋ ಮುಖಾಂತರ ಜಾನ್ ಬೈಯವರು ಏನು ಹೇಳಿರಲ್ಲ ಅದ್ರ ಪ್ರಕಾರ ನಾವು ಇವತ್ತು ಬೋಧನಾ ಉಪಕರಣಗಳ ಮುಖಾಂತರ ಬೋಧನೆಯನ್ನು ಮಾಡಬೇಕು. ಇಲ್ಲೇ ಚತುರ್ಭುಜ ಅಂದ್ರೆ ಚತುರ ಅಂದ್ರೆ 4 ಕ್ವಾಡ್ರಿಲೇಟರ್ಸ್ ಅಂದ್ರೆ 4 ಬಾಹುಗಳು. ಇಲ್ಲೇ 1 2 3 4 ಬಾಹುಗಳು ಅದಾವು. ಇಲ್ಲಿ 4 ಶೃಂಗಗಳು, ಇವಕ್ಕೆ ಶೃಂಗಗಳು ಅಂತ ಕರಿತೀವಿ. 4 ಬಾಹುಗಳು 4 ಶೃಂಗಗಳಿಂದ ಆವೃತವಾಗಿರ್ತಕ್ಕಂಥ ಒಂದು ಬಹುಭುಜ ಆಕೃತಿ. ಇದರಲ್ಲಿ ನಾವು ಏನ್ ಮಾಡ್ತೀವಿ ಅಂದ್ರೆ ಮುಖ್ಯವಾಗಿ ಚತುರ್ಭುಜದೊಳಗೆ ನಾವು 6 ವಿಧಗಳನ್ನ ಮಾಡ್ತೀವಿ. ಅಂದ್ರೆ 6 ವಿಧಗಳು ಯಾವ ಅಂದ್ರೆ ಒಂದನೇದಾಗಿ ಸಮಾಂತರ ಚತುರ್ಭುಜ, ಆಯತ, ಪತಂಗ, ವಕ್ರಾಕೃತಿ, ವರ್ಗ ಮತ್ತು ಇಲ್ಲೇ ಮಾಡ್ತೀವಿ ಅಂದ್ರೆ ಟ್ರಾಪಿಜ್ಯ ಅಂತ ಹೇಳ್ತೀವಿ. ಅಂದ್ರೆ ಮೊದಲನೇದಾಗಿ ಸಮಾಂತರ ಚತುರ್ಭುಜ. ಇದು ಸಮಾಂತರ ಚತುರ್ಭುಜ. ಸಮಾಂತರ ಚತುರ್ಭುಜದೊಳಗ ಇದು ಕೂಡ ಚತುರ್ಭುಜದ ಮೊದಲನೇ ವಿಧ. ಅಂದ್ರೆ ಇಲ್ಲಿ ಈ ಒಂದು ಮಾಡೆಲ್ ಒಳಗ ಈ ಎಲ್ಲ 6 ಮಾದರಿಗಳನ್ನ ಒಂದೇ ಮಾಡೆಲ್ ತೋರಿಸ್ಬೋದು ನಾವು. ಇಲ್ಲಿ ಸಮಾಂತರ ಚತುರ್ಭುಜ ಅಂದ್ರೆ ಇಲ್ಲಿ ಏನಂದ್ರೆ ಈ ರೀತಿ ನಾವು ಇದು ಸಮಾಂತರ ಚತುರ್ಭುಜ. ಇಲ್ಲಿ ಏನ್ ಮಾಡಿವಿ ಅಂದ್ರೆ ನಾವು ಕೋನಮಾಪಕಗಳನ್ನು ಬಳಸೋ ಉದ್ದೇಶ ಏನಪ್ಪ ಅಂದ್ರೆ ಇಲ್ಲಿ ನಾವು ಕೋನಗಳನ್ನು ಮಕ್ಕಳಿಗೆ ತಾವೇ ಹೇಳ್ತಾರೆ. ಇದು ಈ ಕೋನ ಎಷ್ಟು ಡಿಗ್ರಿ ಅದ, ಮುಂದೆ ಈ ಕೋನ ಎಷ್ಟದ, ಈ 4 ಕೋನಗಳನ್ನು ಅಳಿಬಹುದು. ಹಂಗಾಗಿ ಇಲ್ಲಿ 4 ಬಾಹುಗಳಂದ್ರೆ ಈ ಅದ್ಮುಖ ಬಾಹುಗಳು ಏನಾಗಿರ್ತಾವ ಅಂದ್ರೆ ಇಲ್ಲಿ ಸಮಾನ. ಹಂಗಾಗಿ ಚತುರ್ಭುಜ ನಾವು ಲಕ್ಷಣಗಳನ್ನ ಇಲ್ಲಿ ಹೇಳ್ತೀವಿ. ನಾವು ಏನ್ ಹೇಳ್ತೀವಿ ಇಲ್ಲಿ 2 ಜೊತೆ ಅದ್ಮುಖ ಬಾಹುಗಳು ಸಮ ಮತ್ತು ಸಮಾಂತರ. ಇಲ್ಲೇ ಈ ಬಾವಿಗೆ ಈ ಬಾಹು ಅದ್ಮುಖ ಇರ್ತೈತಿ, ಈ ಬಾವಿಗೆ ಈ ಬಾಹು ಅದ್ಮುಖ. ಅದ್ಮುಖ ಬಾಹುಗಳು ಸಮ ಇರ್ತಾವ ಮತ್ತು ಸಮಾಂತರ ಇರ್ತಾವ. ಸಮಾಂತರ ಅಂದ್ರೆ ಕೂಡಂಗಿಲ್ಲ ಒಟ್ಟ ಎಲ್ಲಿ ಬೇಕಾದಲ್ಲಿ ಹಂಗೆ ಬೆಳೆಸುವಂತ ಹೋದ್ರು ಕೂಡ ಅವು ಸಮಾಂತರವಾಗಿ ಇರ್ತಾವೆ. ಮುಂದೆ ಕರ್ಣಗಳು ಪರಸ್ಪರ ಅರ್ಜಿಸುತ್ತವೆ. ಇವಕ್ಕೆ ಕರ್ಣಗಳು ಅಂತ ಹೇಳ್ತೀವಿ ನಾವು. ಈ ಕರ್ಣಗಳು ಏನಂತಾವ ಅಂದ್ರೆ ಇದು ಎಷ್ಟು ಐತಲ್ಲ ಇದು ಅಷ್ಟೇ ಅದ, ಇದು ಎಷ್ಟದ ಇದು ಅಷ್ಟೇ ಅದ. ಕರ್ಣಗಳು ಕೂಡ ಪರಸ್ಪರ ಅರ್ಜಿಸ್ತಾವ. ಮುಂದೆ ಅದ್ಮುಖ ಕೋನಗಳು ಈ ಕೋನಕ್ಕೆ ಈ ಕೋನ ಸಮ ಇರ್ತೈತಿ, ಈ ಕೋನಕ್ಕೆ ಈ ಕೋನ ಸಮ ಇರ್ತೈತಿ. ಹಂಗಾಗಿ ಇದ್ರ ಏರಿಯಾವನ್ನು ಕೂಡ ನಾವು ಕಂಡುಹಿಡಿಬಹುದು. ಈ ಸಮಾಂತರ ಚತುರ್ಭುಜದ ಏರಿಯಾ ವಿಸ್ತೀರ್ಣ 1-2 ಅಂಶ ಪಾದಗುಂಡ್ಲೆ ಎತ್ತರ ಇಟ್ಟುಕೊಂಡು ಆ ವಿಸ್ತೀರ್ಣವನ್ನು ನಾವು ಇಡೀ ಈ ಸಮಾಂತರ ಚತುರ್ಭುಜ ವಿಸ್ತೀರ್ಣವನ್ನು ಸೂತ್ರ ಬಳಸಿ ಕಂಡುಹಿಡಿಯಲಿಕ್ಕೆ ಸಾಧ್ಯದ. ಮುಂದೆ ಎರಡನೇದಾಗಿ ಇಲ್ಲಿ ಯಾವುದೇನಂದ್ರೆ ಆಯತ. ಅಂದ್ರೆ ಈ ಮಾಡೆಲ್ಗಳಿಗೆ ನಾವು ಆಯತವನ್ನು ಕೂಡ ತೋರಿಸ್ಬೋದು. ಹೆಂಗೆ ತೋರಿಸ್ಬೋದು ಅಂದ್ರೆ ಇಲ್ಲಿ ನಾವು ಏನ್ ಮಾಡ್ತೀವಿ ಅಂದ್ರೆ ಯೂಸ್ ಮಾಡಿಕೊಂಡು ಈ ರೀತಿ ಇನ್ಸರ್ಟ್ ಮಾಡ್ಕೊಂತೀವಿ. ಈ ನಟ್ಬೋಲ್ಟ್ಗಳನ್ನ ಟೈಟ್ ಮಾಡ್ಕೋಬೇಕು. ಟೈಟ್ ಮಾಡ್ಕೊಂಡಾಗ ಇದೇನಂತ ಆಯತ. ಅಂದ್ರೆ ಈ ಆಯತದ ಲಕ್ಷಣಗಳನ್ನು ಕೂಡ ನಾವು ಮಕ್ಕಳಿಗೆ ಹೇಳ್ಬೋದು.
ಅಂದ್ರೆ ಆಯತದೊಳಗೆ ಅಭಿಮುಖ ಬಾಹುಗಳು ಏನಾಗಿರ್ತಾವೆ ಇಲ್ಲಿ ಸಮ ಇರ್ತಾವೆ, ಸಮ ಮತ್ತು ಸಮಾಂತರ ಇರ್ತಾವು. ಇಲ್ಲೇನು ಈ ಬಾವಿಗೆ ಈ ಬಾವು ಸಮಾಂತರ, ಈ ಬಾವಿಗೆ ಈ ಬಾವು ಸಮಾಂತರ. ಅಂದ್ರೆ ಈ ಬಾವಿಗೆ ಈ ಬಾವು, ಈ ಬಾವಿಗೆ ಈ ಬಾವು. ಅಭಿಮುಖ ಬಾಹುಗಳು ಸಮ ಮತ್ತು ಸಮಾಂತರ ಇರ್ತಾವು. ಕರ್ಣಗಳು ಪರಸ್ಪರ ಅರ್ಪಿಸುತ್ತವೆ. ಏನ್ ಮಾಡ್ತೀವಿ? ಕರ್ಣಗಳು ಪರಸ್ಪರ ಅರ್ಪಿಸ್ತಾವು. ಅಂದ್ರೆ ಇದು ಎಷ್ಟದ, ಇದು ಅಷ್ಟದ, ಇದು ಎಷ್ಟದ, ಇದು ಅಷ್ಟದ. ಈ ಕೋನಗಳನ್ನು ಕೂಡ ನಾವು ಪ್ರೊಟೆಕ್ಟರ್ಗಳನ್ನು ಬಳಸಿಕೊಂಡು ಈ 4 ಕೋನಗಳ ಮೊತ್ತ 360 ಡಿಗ್ರಿ ಅಂತ ತಿಳ್ಕೊಂಡು ಇಲ್ಲಿ ಕಂಡುಹಿಡಿಬಹುದು. ಇಲ್ಲಿ ನಾವು ಏನ್ ಮಾಡ್ತೀವಿ? ಇದನ್ನ ಬಳಸಿಕೊಂಡು ಈ ಕೋನ ಎಷ್ಟದ, ಈ 4 ಕೋನಗಳ ಮೊತ್ತ 360 ಡಿಗ್ರಿ ಅಂತ ತಿಳ್ಕೊಂಡು ಮಕ್ಕಳು ಇದನ್ನ ನಾವು ನೋಡೋದ್ರ ಮುಖಾಂತರ ತಾವ ಕ್ಯಾಲ್ಕುಲೇಟ್ ಮಾಡ್ತಾರೆ. ಅಂದ್ರೆ ಈ ಕೋನ ಎಷ್ಟದ, ಈ ಕೋನ ಎಷ್ಟದ, ಈ 4 ಕೋನಗಳ ಮೊತ್ತ 360 ಡಿಗ್ರಿ ಸಮ ಐತೆ ಅಂತ ತಿಳ್ಕೊಂಡು ಗೊತ್ತಾಗ. ಇದಾದ್ಮೇಲೆ ಪ್ರತಿಯೊಂದು ಕೋನ 90 ಡಿಗ್ರಿ ಇರ್ತೈತಿ. ಇಲ್ಲ ನೋಡಿ, ಹಂಗಾರೆ ಇಲ್ಲಿ ಸಮಾಂತರ ಚತುರ್ಭುಜದ ಇಲ್ಲಿ 90 ಡಿಗ್ರಿ ಇರಂಗಿಲ್ಲ, ಆದ್ರೆ ಚೌಕದೊಳಗೆ 90 ಡಿಗ್ರಿ ಇರ್ತೈತಿ. ಹಂಗಾರೆ ಇಲ್ಲೇ ಈ ಕೋನಗಳನ್ನು ನೀವು ನೋಡಿದ್ರೆ 90 ಡಿಗ್ರಿಗಿಂತ ಕಡಿಮೆ ಇರ್ತೈತಿ, ಹೆಚ್ಚು. ಒಟ್ಟ ಇದು ಎಲ್ಲ ಕೂಡಿಸಿ 4 ಕೋನಗಳು ಮೊತ್ತ 360 ಡಿಗ್ರಿ ಇರ್ತೈತಿ. ಹಂಗಾರೆ ಆಯತದ ವಿಸ್ತೀರ್ಣವನ್ನು ಕಂಡುಹಿಡಿಯಬೇಕಾದ್ರೆ ಒಂದು ಸೂತ್ರವನ್ನು ಬಳಸ್ತೀವಿ. ಯಾವ್ದು ಹೇಳ್ತೇವೆ ನಾವು? ಆಯತದ ವಿಸ್ತೀರ್ಣ ಯಾವುದು? ಗುಡ್. ಉದ್ದ ಇಂಟು ಅಗಲ. ಆಯತದ ವಿಸ್ತೀರ್ಣವನ್ನು ನಾವು ಏನು ಮಾಡ್ಬೋದು? ಈ ಸೂತ್ರವನ್ನು ಬಳಸಬಹುದು. ಇದು ಉದ್ದ ಇರುತ್ತೆ, ಇದು ಉದ್ದ, ಇದು ಅಗಲ. ಉದ್ದ ಇಲ್ಲಿ ಅಗಲವನ್ನು ಮಾಡಿದ ಇದರ ವಿಸ್ತೀರ್ಣ ಕಂಡುಹಿಡಿಬಹುದು. ಮುಂದೆ ಸುತ್ತಳತೆ. ಸುತ್ತಳತೆ ಸೂತ್ರ ಗೊತ್ತದ ನಿಮ್ಗೆ? ಇಲ್ಲಿ ಎಷ್ಟು ಬಾಹುಗಳದಾವು? 4 ಬಾಹುಗಳದಾವು. 4 ಬಾಹುಗಳು, 4 ಇಂಟು ಬಾವು. ಹಂಗಾರೆ ಇಲ್ಲೇ 4 2 ಉದ್ದ 2 ಅಗಲ. 2 ಇಂಟು ಬ್ರಾಕೆಟ್ ಉದ್ದ ಪ್ಲಸ್ ಅಗಲ. ನೀವು ಇದನ್ನು ಮಾಡಿದ್ರೆ ಅದ್ರದ್ದು ಸುತ್ತಳತೆ ಸಿಗ್ತೈತಿ. ಸುತ್ತಳತೆ ಅಂದ್ರೆ ಒಂದು ಸುತ್ತು. 2 ಉದ್ದ ಇದಾವೆ, ಇದ್ರಾಗ 2 ಉದ್ದ ಅದಾವೆ, 2 ಅಗಲ ಅದಾವೆ. ಹಂಗಾರೆ 2 ಉದ್ದ ಪ್ಲಸ್ 2 ಅಗಲ ಇದನ್ನ ನೀವು ಕಾಮನ್ ತೆಗೆದ್ರೆ 2 ಇಂಟು ಬ್ರಾಕೆಟ್ ಉದ್ದ ಪ್ಲಸ್ ಅಗಲ ಮಾಡಿದ್ರೆ ಅದ್ರದ್ದು ಸುತ್ತಳತೆ ಕೂಡ ನಮಗೆ ಸಿಗ್ತೈತಿ. ಹಂಗಾರೆ ಇಲ್ಲೇ ಕೋನಗಳು ಏನಾಗಿರ್ತಾವೆ? 90 ಡಿಗ್ರಿ ಇರ್ತಾವೆ. 4 ಕೋನಗಳು 90 ಅಂದ್ರೆ 360 ಡಿಗ್ರಿ ಆಗ್ತವೆ. ಮುಂದೆ ಬಾಹುಗಳು ಏನಾಗಿರ್ತಾವೆ? ಸಮ ಮತ್ತು ಅಭಿಮುಖ ಬಾಹುಗಳು ಸಮ ಇರ್ತಾವೆ ಮತ್ತು ಸಮಾಂತರ ಇರ್ತಾವೆ. ಇದು ಗೊತ್ತಾಯ್ತು. ಇದಾದ್ಮೇಲೆ ಮೊದಲೇದು ಇಲ್ಲಿ ಪತಂಗ ಅಂತದ. ಇಲ್ಲಿ ನೀವು ನೋಡಿದ್ರಿ, ಇದು ಪತಂಗ. ಅಂದ್ರೆ ಪತಂಗವನ್ನು ಈಗಾಗಲೇ ನೀವು ಚಿಕ್ಕ ಮಕ್ಕಳಿದ್ದಾಗ ನೀವು ಗಾಳಿಪಟವನ್ನು ಹಚ್ಚಿರ್ತೀರಿ. ಆ ಗಾಳಿಪಟ ನಿಮ್ಗೆ ಇದ್ರಾಗ ನಾವು ಗಾಳಿಪಟವನ್ನು ತೋರಿಸ್ಬೋದು. ಇಲ್ಲಿ ಹೆಂಗೆ ತೋರಿಸ್ಬೋದು? ಇವುಗಳನ್ನು ನಟುಬೋಟನ್ನು ಲೂಸ್ ಮಾಡಿ ಈ ರೀತಿ ನಾವು ಏನು ಮಾಡ್ತೀವಿ ಅಂದ್ರೆ ಇಲ್ಲಿ ಗಾಳಿಪಟವನ್ನು ತೋರಿಸ್ತೀವಿ. ಇಲ್ಲ ನೋಡಿ, ಇದು ಗಾಳಿಪಟ ಇದೆ. ಇದು ಗಾಳಿಪಟ ಅದ. ಈ ಗಾಳಿಪಟದೊಳಗ ಇವಕ್ಕ ಪಾರ್ಶ್ವ ಬಾಹುಗಳು ಅಂತ ಕರಿತೀವಿ. ಈ ಪಾರ್ಶ್ವ ಬಾಹುಗಳು ಈ ಬಾವಿಗೆ ಈ ಬಾವು ಸಮ ಇರ್ತೈತಿ, ಈ ಬಾವಿಗೆ ಈ ಬಾವು ಸಮ ಇರ್ತದೆ. 4 ಬಾಹುಗಳು ಸಮ ಇರಂಗಿಲ್ಲ. ಇಲ್ಲಿ ಗಾಳಿಪಟದೊಳಗ 2 ಜೊತೆ ಇಲ್ಲೇನ ಪಾರ್ಶ್ವ ಬಾಹುಗಳು ಸಮವಾಗಿರುತ್ತವೆ. ಈ ಬಾವಿಗೆ ಈ ಬಾವು, ಈ ಬಾವಿಗೆ ಈ ಬಾವು ಸಮ ಇರುತ್ತೆ. ಇದಕ್ಕೆ ಇದು ಸಮ, ಇದಕ್ಕೆ ಇದು ಸಮ. ಅಂದ್ರೆ ಇಲ್ಲಿ ಕೋನಗಳು ಹೆಂಗಿರ್ತಾವ ಅಂತ ಕೇಳ್ತಾರೆ. ನಿಮ್ಗೆ ಲಕ್ಷಣಗಳು ಗೊತ್ತಿರಬೇಕಿದ್ರು. ಅಂದ್ರೆ ಇಲ್ಲಿ ಕೋನಗಳು ಅಂದ್ರೆ ಇಲ್ಲಿ ಈ ಕೋನಕ್ಕೆ ಈ ಕೋನ ಸಮ ಇರಂಗಿಲ್ಲ. ಇಲ್ಲೇನದಲ್ಲ, ಈ ಕೆಳಗಿಂದ ಈ ಕೋನಕ್ಕೆ ಈ ಕೋನ ಸಮ ಇರಂಗಿಲ್ಲ. ಆ ಈ ಕೋನಕ್ಕೆ ಈ ಕೋನ ಏನಿರ್ತೈತಿ? ಸಮ ಇರ್ತೈತಿ. ವಿಶೇಷ ಲಕ್ಷಣ ಇದೆ ಗಾಳಿಪಟ. ಅಂದ್ರೆ ಇಲ್ಲೇ ಒಂದು ಜೊತೆ ಅಭಿಮುಖ ಕೋನಗಳು ಸಮ ಇರ್ತಾವು. ಮುಂದೆ ಈ ಬಾವಿಗೆ ಈ ಕೋನಕ್ಕೆ ಈ ಕೋನ ಏನಿರಂಗಿಲ್ಲ, ಸಮ ಇರಂಗಿಲ್ಲ. ಮುಂದೆ ಕರ್ಣಗಳು ಹೆಂಗೆ ಅರ್ಧಿಸ್ತಾವ ಅಂತ ಕೇಳ್ತಾರೆ ನಿಮಗೆ. ಇಲ್ಲಿ ಕರ್ಣಗಳು ನೀವು ಕರೆಕ್ಟ್ 90 ಡಿಗ್ರಿ ಇಲ್ಲಿ ನೀವು ಅಳತೆ ಮಾಡಿದ್ರೆ ಕರೆಕ್ಟ್ 90 ಡಿಗ್ರಿ ಸಿಗುತ್ತೆ ನಿಮಗೆ. ಇದ್ರೆ ನೀವು ಈ ಪ್ರೊಟೆಕ್ಟರ್ಗಳನ್ನ ನೀವು ತಿರುಗಿಸ್ಕೊತ ಹೋದ್ರೆ ಇಲ್ಲಿ ಕರೆಕ್ಟ್ ಈ ಕೋನ್ 90, ಈ ಕೋನ್ 90, 90, 90 ಅಂದ್ರೆ 360 ಡಿಗ್ರಿ ಸಿಗುತ್ತೆ. ಗೊತ್ತಾಗ್ತದೆ? ಈ ಕೋನಗಳನ್ನ 4 ಕೋನಗಳನ್ನು ಕಂಡುಹಿಡಿಬಹುದು. 4 ಬಾಹುಗಳ ಉದ್ದಗಳನ್ನು ಸ್ಕೇಲ್ ಮುಖಾಂತರ ಕಂಡುಹಿಡಿಬಹುದು. ಮುಂದೆ ಇದ್ರ ವಿಸ್ತೀರ್ಣ, ಇದು ಸಮಾಂತರ ಚತುರ್ಭುಜ ವಿಸ್ತೀರ್ಣದ ಏನು ಸೂತ್ರ ಅದಲ್ಲ, 1/2 ಪಾದ ಮುಂದೆ ಎತ್ತರ. ಅದೇ ಸೂತ್ರವನ್ನು ಬಳಸಿ ಈ ಗಾಳಿಪಟದ ನಾವು ವಿಸ್ತೀರ್ಣವನ್ನು ಕಂಡುಹಿಡಿತೀವಿ. ಇದಾದ್ಮೇಲೆ ನೆಕ್ಸ್ಟ್ ವಜ್ರಾಕೃತಿ. ಇಲ್ಲ ನೋಡಿ, ಇದು ವಜ್ರಾಕೃತಿ. ಅಂದ್ರೆ ವಜ್ರಾಕೃತಿ ಅಂದ್ರೆ ಇದ್ರಾಗ ನಾವು ಏನ್ ಮಾಡೋದು? ವಜ್ರಾಕೃತಿಯನ್ನು ಕೂಡ ಮಾಡಿ ತೋರಿಸ್ಬೋದು. ಈ ರೀತಿ ಇದು ವಜ್ರಾಕೃತಿ.
ಚೌಕ್ ಇದ್ದಂಗೆ ಸೇಮ್. ವಜ್ರಾಕೃತಿಯ ಲಕ್ಷಣಗಳಿಲ್ಲ ನೋಡಿ. ಏನದ ಈ ಲಕ್ಷಣಗಳು? ವಜ್ರಾಕೃತಿಯ ಲಕ್ಷಣಗಳು ಬರ್ತಾವೆ. ಎಲ್ಲಾ ಭಾವಗಳು ಸಮ. ವಜ್ರಾಕೃತಿ ಒಳಗೆ ಎಲ್ಲಾ ಭಾವಗಳು ಸಮ ಇರ್ತಾವೆ. ಈ 4 ಭಾವಗಳು ಏನಾಗಿರ್ತಾವೆ? ಸಮ ಇರ್ತಾವೆ. ಕರ್ಣಗಳು ಪರಸ್ಪರ ಲಂಬವಾಗಿ ಅರ್ಧಿಸುತ್ತವೆ. ಇಲ್ಲಿ ಕರ್ಣಗಳು ಅಲ್ಲಿ ಚೌಕದೊಳಗೆ ಯಾವ ರೀತಿ ಲಂಬವಾಗಿ ಅರ್ಧಿಸುತ್ತಲ್ಲ, ಇಲ್ಲಿಯೂ ಕೂಡ ಏನ್ ಮಾಡ್ತಾವೆ? ಕರೆಕ್ಟ್ 90 ಡಿಗ್ರಿ ಇರ್ತಾವೆ. ಈ ಕರ್ಣ, ಎರಡು ಕರ್ಣಗಳು ಡೈಗೋನಲ್ಸ್ ಅಂತ ಕರಿತೀವಿ. ಈ ಕರ್ಣಗಳು ಕೂಡ ಪರಸ್ಪರ ಲಂಬವಾಗಿ ಅರ್ಧಿಸ್ತಾವೆ. ಇದಾದ್ಮೇಲೆ ವಜ್ರಾಕೃತಿಯ ವಿಸ್ತೀರ್ಣವನ್ನ ಅಭಿಮುಖ ಕೋನಗಳು ಸಹ ಕೂಡ ಸಮ ಇರ್ತಾವೆ. ಈಗ ಈ ಕೋನಕ್ಕೆ ಈ ಕೋನ ಸಮ ಇರುತ್ತೆ, ಈ ಕೋನಕ್ಕೆ ಈ ಕೋನ ಸಮ ಇರುತ್ತೆ. ಈಗ ಈ ವಜ್ರಾಕೃತಿಯ ವಿಸ್ತೀರ್ಣವನ್ನ ಕಂಡುಹಿಡಿಬೇಕಾದ್ರೆ ನಾವು ಇನ್ನೊಂದು ಸೂತ್ರವನ್ನು ಬಳಸ್ತೀವಿ. 1/2 ಕರ್ಣ ಇಂಟು ಕರ್ಣ, ಡೈಗೋನಲ್ 1 ಇಂಟು ಡೈಗೋನಲ್ 2. ಅಂದ್ರೆ ಒಂದನೇ ಕರ್ಣ ಇದು D1 ಅಂತ ಕರಿತೀವಿ, ಈ ಎರಡನೇ ಕರ್ಣ D2. 1/2 ಕರ್ಣಗಳ ಗುಣಲಬ್ಧ. ಒಂದನೇ ಕರ್ಣ ಮತ್ತು ಎರಡನೇ ಕರ್ಣ ಗುಣಾಕಾರ ಮಾಡಿ ಈ ಮಾಡಿದ ಮೇಲೆ ಏನಿರುತ್ತೆ? ವಜ್ರಾಕೃತಿಯ ವಿಸ್ತೀರ್ಣ ಸಿಗುತ್ತೆ. ಗೊತ್ತಾಯ್ತು? ನೆಕ್ಸ್ಟ್ ಇಲ್ಲಿ ಮುಂದಿನ ಇದು ಯಾವ್ದಂದ್ರೆ ವರ್ಗ. ಈಗಾಗಲೇ ನಿಮ್ಗೆ ವರ್ಗ ಅಂದ್ರೆ ಗೊತ್ತಿರ್ತದೆ. ವರ್ಗ ಅಂದ್ರೆ ಇದೇ ಸೇಮ್. ಏನದಂದ್ರೆ ವರ್ಗದೊಳಗೆ ತೋರಿಸಿದ್ನಲ್ಲ ಈ ರೀತಿ ಇಲ್ಲ ನೋಡಿ, ಇದು ವರ್ಗ. ವರ್ಗದೊಳಗೆ ಈ ಬಾವು ಇದು, ಈ ಬಾವು, 4 ಬಾವುಗಳು ಏನಾಗಿರ್ತಾವೆ? ಸಮ. ಇಕ್ವಿಲ್ಯಾಟ್ರಲ್ ಅಂತ ಕರಿತೀವಿ ನಾವು. 4 ಬಾವುಗಳು ಸಮ ಇರ್ತವೆ. ಇಕ್ವಿ ಆಂಗ್ಯುಲರ್ 4 ಕೋನಗಳು ಸಮ ಇರ್ತಾವೆ. ಮುಂದೆ ಕರ್ಣಗಳು ಪರಸ್ಪರ ಲಂಬವಾಗಿ ಅರ್ಧಿಸುತ್ತವೆ. ಇದೆ ನೋಡಿ, ಇದರ ಲಕ್ಷಣಗಳನ್ನ ನಾವು ನೋಡಬಹುದು. ಏನದ? 4 ಬಾವುಗಳು ಸಮ, 4 ಕೋನಗಳು ಸಮ, ಕರ್ಣಗಳು ಕೂಡ ಏನಾಗಿರ್ತಾವೆ? ಸುಮಾರು ಇದು ವಿಸ್ತೀರ್ಣ ಬಾವು ಇಂಟು ಬಾವು ಇರ್ತದೆ. ಬಾವು ಇಂಟು ಬಾವು ಮುಖಾಂತರ ನಾವು ಏನ್ ಮಾಡ್ಬೋದು? ಈ ಒಂದು ಚೌಕದ ವಿಸ್ತೀರ್ಣವನ್ನು ಕಂಡುಹಿಡಿಬಹುದು. ಇದರ ಮೊದಲನೇದಾಗಿ ಸಮಾಂತರ ಚತುರ್ಭುಜವನ್ನು ನೋಡಿದ್ವಿ. ಎರಡನೇದಾಗಿ ಯಾವ್ದು ನೋಡಿದ್ವಿ? ಆಯತವನ್ನು ನೋಡಿದ್ವಿ. ಮೂರನೇದಾಗಿ ಪತಂಗವನ್ನು ನೋಡಿದ್ವಿ. ನಾಲ್ಕನೇದಾಗಿ ವಜ್ರಾಕೃತಿಯನ್ನು ನೋಡಿದ್ವಿ. ಐದನೇದಾಗಿ ಯಾವುದು? ವರ್ಗವನ್ನು ನೋಡಾಕತ್ವಿ. ಇದಾದ್ಮೇಲೆ ಇಲ್ಲಿ ಕೊನೆಯದಾಗಿ ಯಾವ್ದು ಬರ್ತಪ್ಪ ಅಂದ್ರೆ ತ್ರಾಪಿಜ್ಯ. ಈ ತ್ರಾಪಿಜ್ಯದೊಳಗೆ ನೀವು ನೋಡಿದ್ರೆ ಏನು ಅನ್ಸುತ್ತೆ? ಇದು ಚೌಕ್ ಹೋಗಲಿದ್ದು ಚೌಕಲ್ಲ, ಆದ್ರೆ 4 ಬಾವುಗಳದಾವು. ಅಂದ್ರೆ ಬಾವುಗಳದಾವು. ಈ ಬಾವಿಗೆ ಈ ಬಾವು ಸಮ ಅದ, ಸಮ ಮತ್ತು ಸಮಾಂತರ ಅದ. ಸಮ ಇಲ್ಲ, ಅದು ಸಮಾಂತರ ಅದ. ಏನದ? ಇದು 5 ಸೆಂಟಿಮೀಟರ್ ಇದ್ರೆ ಇದು 3 ಸೆಂಟಿಮೀಟರ್ ಇರ್ಬೋದು. ಆದ್ರೆ ರೈಲ್ವೆ ಹಳಿ ಇದ್ದಂಗ, ರೈಲ್ವೆ ಹಳಿ ಏನಾರ ಕೊಡ್ತಾವನು ಅವ್ನ ಹಂಗಾರೆ ಬೆಳಕೊಂತ ಹೋದ್ರೆ ಇನ್ನೂ ಕೊಡೋದು. ಅಂದ್ರೆ ಸಮಾಂತರ ಅಂತ. ಅಂದ್ರೆ ಇಲ್ಲಿ ಒಂದು ಜೊತೆ ಬಾವುಗಳು ಏನಾಗಿರ್ತಾವು? ಸಮವಾಗಿ ಸಮಾಂತರವಾಗಿರ್ತಾವು. ಇದಕ್ಕಿದು ಸಮಾಂತರ ಇರಂಗಿಲ್ಲ. ಹೌದು? ಮುಂದೆ ಕರ್ಣಗಳು ಏನ್ ಮಾಡ್ತಾವ? ಇಲ್ಲೇ ಅರ್ಧಿಸ್ತಾವ. ಇದು ಕೂಡ ಇಷ್ಟು. ಇದು ತ್ರಾಪಿಜ್ಯ. ಇದರ ವಿಸ್ತೀರ್ಣವನ್ನು ಕಂಡುಹಿಡಿಯಬೇಕಾದ್ರೆ 1/2 ಎತ್ತರ ಇಂಟು ಸಮಾಂತರ ಬಾಹುಗಳ ಮೊತ್ತ. ಅಂದ್ರೆ 1/2. ಯಾಕಂದ್ರೆ ನೀವು ಎತ್ತರ ತಗೊಂಡ್ರೆ ಅಂದ್ರೆ ಇದು ಎತ್ತರ ಸಿಗುತ್ತೆ. ಸಮಾಂತರ ಬಾಹು ಅಂದ್ರೆ ಇದು A ಅಂತ ಬಂದು ಇದು B ಅಂತ ಇರ್ತೀವಿ. ಇದು 5 ಸೆಂಟಿಮೀಟರ್, ಇದು 3 ಸೆಂಟಿಮೀಟರ್. ಇದು ಪ್ಲಸ್ 3 ಅಂದ್ರೆ 8 ಗುಂಡೆ ಹೈಟ್ ಗುಣಾಕಾರ ಮಾಡಿ ಇಟ್ಟು 1/2 ಮಾಡಿಬಿಟ್ಟಂದ್ರೆ ಇದು ತ್ರಾಪಿಜ್ಯದ ವಿಸ್ತೀರ್ಣವನ್ನು ಸಿಗುತ್ತೆ. ಈ ಹಂಗಾರೆ ಇದ್ರಾಗೂ ಕೂಡ ನಾವು ತ್ರಾಪಿಜ್ಯವನ್ನು ತೋರಿಸ್ಬೋದು. ಒಂದೇ ಮಾಡಲ್ ಒಳಗೆ ನೀವು ಎಲ್ಲಾ ಲಕ್ಷಣಗಳನ್ನ ತೋರಿಸ್ತೀರಿ. ಹಂಗಾರೆ ಇಲ್ಲೇ ನೋಡಿ ತ್ರಾಪಿಜ್ಯ ಇಲ್ಲ ನೋಡಿ. ತ್ರಾಪಿಜ್ಯ ಇದು ತ್ರಾಪಿಜ್ಯ. ಹಂಗಾರೆ ಈ ಬಾವು ಸಮ ಇಲ್ಲ. ಹಂಗಾರೆ ಇದು ಏನದ? ಇದಕ್ಕಿದು ಸಮಾಂತರನೂ ಇಲ್ಲ, ಸಮಾಂತರನೂ ಇಲ್ಲ, ಸಮಾನ ಇಲ್ಲ. ಆದ್ರೆ ಇವು ಎರಡು ಸಮಾಂತರ ಅದಾವ, ಆದ್ರೆ ಸಮ ಇಲ್ಲ. ಇದು 3 ಸೆಂಟಿಮೀಟರ್, ಇದು 5 ಸೆಂಟಿಮೀಟರ್, ಇದು 3 ಇರ್ಬೋದು. ಹಂಗಾರೆ 5, 3, 8. ಇದರ ಹೈಟ್ ಅಂತ ತಗೋಬಹುದು. ಇಲ್ಲಿ ಹೈಟ್ ಅಂತ ಈ ಸ್ಕೇಲ್ ಮುಖಾಂತರ ನಿಮ್ಗೆ ಹೈಟ್ ಸಿಗುತ್ತೆ. ಹೈಟ್ ಅದನ್ನ 1/2 ಮಾಡಿದ್ರೆ ಈ ತ್ರಾಪಿಜ್ಯದ ವಿಸ್ತೀರ್ಣವನ್ನು ನಾವು ಕಂಡುಹಿಡಿಯಬಹುದು. ಅಂದ್ರೆ ತ್ರಾಪಿಜ್ಯದೊಳಗೆ ಇಲ್ಲಿ ಲಕ್ಷಣಗಳು ಅದಾವ. ಏನೇನದ ನೋಡ್ರಿ? ಒಂದು ಜೊತೆ ಅಭಿಮುಖ ಬಾಹುಗಳು ಸಮವಾಗಿರುತ್ತವೆ. ಮುಂದೆ ಸಮಾಂತರವಲ್ಲದ ಬಾಹುಗಳು ಸಮವಾಗಿರೋದು ಸಮದ್ವಿಬಾಹು ತ್ರಿಭುಜ ಅಂತ ಕರಿತೀವಿ. ಸಮಾಂತರವಲ್ಲದ ಬಾಹುಗಳು ಸಮವಾಗಿರುವುದನ್ನ ಅಂದ್ರೆ ಸಮಾಂತರವಲ್ಲದ ಬಾಹುಗಳು ಎರಡು. ಇವೆರಡು ಏನಿಲ್ಲ, ಸಮ ಇರಂಗಿಲ್ಲ. ಅದನ್ನ ನಾವು ಏನಂತ ಕರಿತೀವಿ? ಸಮದ್ವಿಬಾಹು ತ್ರಾಪಿಜ್ಯ ಅಂತ ಕರಿತೀವಿ. ನೆಕ್ಸ್ಟ್ ಒಂದು ಕೋನ 90 ಡಿಗ್ರಿ ಇತ್ತಂದ್ರೆ ಅದ್ರಾಗ ಈ ಕೋನ 95 ಅಂತ, ಇದು 90 ಅದ. ಈ ಕೋನ ಅಪಕದಿಂದ ಅಳದ್ರೆ ಕರೆಕ್ಟ್ 90 ತೋರಿಸ್ತೈತಿ. ಇಲ್ಲ ಈ ಕೋನ ಅಪಕ ಇದು 90 ಇತ್ತಂದ್ರೆ ಇದಕ್ಕೆ ಎಂತ ತ್ರಾಪಿಜ್ಯ ಅಂತ ಕರಿತೀವಿ ನಾವು? ಎಂತ ತ್ರಾಪಿಜ್ಯ ಅಂತ ಕರಿತೀವಿ? ಲಂಬ ತ್ರಾಪಿಜ್ಯ ಅಂತ ಕರಿತೀವಿ. ಸಮದ್ವಿಬಾಹು ತ್ರಾಪಿಜ್ಯ ಅಂತ ತೋರಿಸ್ಬೋದು, ಲಂಬ ತ್ರಾಪಿಜ್ಯ ಅಂತ ತೋರಿಸ್ಬೋದು. ಇದು ಸಾಮಾನ್ಯ ತ್ರಾಪಿಜ್ಯ.
ಈ ರೀತಿ ಒಂದು ತ್ರಾಪಿಕದ ವಿಸ್ತೀರ್ಣ ಹೇಳಿದ್ದಾರೆ 1/2 ಅಂಶ ಎತ್ತರ ಇಂಟು ಬ್ರಾಕೆಟ್ a ಪ್ಲಸ್ b ಚದರಮಾನಗಳು ಅದರ ವಿಸ್ತೀರ್ಣವನ್ನು ನಾವು ಹೇಳ್ತೀವಿ. ಇಷ್ಟು ಈ ಒಂದೇ ಒಂದು ಮಾಡೆಲ್ದಿಂದ ನಾವು ಏನು ಮಾಡ್ಬೋದು 6 ರೀತಿಯ ಚತುರ್ಭುಜದ ವಿಧಗಳನ್ನು ನಾವು ತೋರಿಸಲಿಕ್ಕೆ ಸಾಧ್ಯದ. ಬಾ ಮನೆ ನೀ ಬಾ ಇದರಾಗ ನೀನು ಚೌಕ ಮಾಡಿ ತೋರಿಸಿದ್ರಾಗ ಬಾಯ್ ಚೌಕ ಮಾಡಿ ತೋರಿಸು ಹಿಡ್ಕೊ ಚೌಕ ಮಾಡು ಸೈಡ್ ಚೌಕ ಮಾಡು ಟೈಟ್ ಮಾಡು ನೀ ಬಾ ಇದ್ರ ಲಕ್ಷಣಗಳನ್ನು ಹೇಳೋಣ ಚೌಕದ್ದು ಈ ಬಾವು ಸಮವಾಗಿರ್ತೈತಿ ಈ ಬಾವುಕ ಈ ಬಾವು ಅಂದ್ರೆ ಟೋಟಲಿ ಎಲ್ಲ ಬಾವುಗಳು ಏನಾಗಿರ್ತಾವು ಎಲ್ಲ ಬಾವುಗಳು ಸಮ ಇರ್ತಾವೆ. ಮಂದ 90 ಡಿಗ್ರಿ ಎಲ್ಲ ಕೋನಗಳು ಏನಾಗಿರ್ತಾವು ಅಂದ್ರೆ ಇಕ್ವಿ ಲ್ಯಾಟ್ರಲ್ ಅಂತ ಕರಿತೀವಿ. ಲ್ಯಾಟ್ರಲ್ ಅಂದ್ರೆ ಬಾವು, ಇಕ್ವಿ ಅಂದ್ರೆ ಈಕ್ವಲ್. 4 ಬಾವುಗಳು ಸಮ ಇರ್ತಾವು, 4 ಕೋನಗಳು ಏನಾಗಿರ್ತಾವು ಸಮ ಆಗಿರ್ತಾವೆ. ಮುಂದೆ ಪ್ರತಿಯೊಂದು ಕೋನ ಎಷ್ಟು ಡಿಗ್ರಿ ಇರ್ತೈತಿ 90 ಡಿಗ್ರಿ ಇರ್ತಾವೆ. ಅಂದ್ರೆ ಕರ್ಣಗಳು ಪರಸ್ಪರ ಹೆಂಗೆ ಹತ್ತಿಸ್ತಾವು ಲಂಬವಾಗಿ ಹತ್ತಿಸ್ತಾವು. ಕ್ಲಿಯರ್ ಆಯ್ತು? ಮತ್ತೆ ಯಾರು ಬರ್ತೀರಿ? ಇನ್ನೊಂದು ಯಾವ್ದು ತೋರಿಸ್ತೀರಿ? ಇನ್ನೊಂದು ವಿಧಾನ ಯಾರು ತೋರಿಸ್ ಗುಡ್ಲಿ ಬಾ ಮೇಲೆ ಬಾ. ಇದ್ರಾಗ ಏನು ಇದು ಮಾಡಿ ತೋರಿಸು, ಟ್ರಾಫಿಕ್ ತೋರಿಸು. ಟ್ರಾಫಿಕ್ದ ಲಕ್ಷಣಗಳನ್ನು ಯಾರು ಹೇಳ್ತೀರಿ? ಟ್ರಾಫಿಕ್ ಲಕ್ಷಣಗಳನ್ನು ಹೇಳಕ್ ಬರ್ತೈತಿ ಯಾರಿಗೆ? ಟ್ರಾಫಿಕ್ ಒಳಗೆ ಏನಾಗಿರ್ತಾವ? ಈ ಬಾವಿಗೆ ಈ ಬಾವು ಸಮಾಂತರ, ಒಂದು ಜೊತೆ ರೂಢ ಬಾವುಗಳು ಸಮಾಂತರ ಇರ್ತಾವು. ಮುಂದೆ ಇಲ್ಲಿ ಇವೆರಡು ಬೇರೆ ಬೇರೆ ಇದ್ದು ಅಂದ್ರೆ ಅದಕ್ಕೆ ಏನು ಕರಿತೀವಿ ಸಮದ್ವಿ ಬಾವು. ಸಮಾಂತರದ ಒಲ್ಲದ ಬಾವುಗಳು ಸಮ ಇದ್ರೆ ಸಮದ್ವಿ ಬಾವು ಟ್ರಾಫಿಕ್ ಅಂತ ಕರಿತೀವಿ. ಇದ್ರ ಸೂತ್ರ ಹೆಂಗೆ ಏರಿಯಾ ಕಂಡು ಕರೆ ಮಾಡ್ಬೇಕು? 1/2 ಅಂಶ h ಇಂಟು ಬ್ರಾಕೆಟ್ a ಪ್ಲಸ್ b. ಗೊತ್ತಾಯ್ತು? ಇದು ಚೆನ್ನಾಗಿ ಅರ್ಥ ಆಯ್ತು? ಎಲ್ಲರಿಗೂ ಧನ್ಯವಾದ. ಥ್ಯಾಂಕ್ ಯು.